ಲಕ್ಷ ಲಕ್ಷ ಪೂಜೆ ಮಾಡ್ತಾರೆ. ಇಲ್ಲ, ಕೋಟಿನೇ. ಇವತ್ತು 13 ಕೋಟಿ ರೂಪಾಯಿ ಇದೆ ಇವತ್ತು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೂ ತಾವು ಹೇಳಿದ ರೀತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇದ್ರು, ಅಷ್ಟು ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಕೇವಲ BJP MLAಗಳೆಲ್ಲ, ಕಾಂಗ್ರೆಸ್ MLAಗಳಿಗೂ ಕೂಡ ಅನುದಾನದ ಕೊರತೆ. ಅದೇನು ಅಂದರೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಗ್ಯಾರಂಟಿ ಕೊಡಲಿ, ನಾವೇನು ವಿರೋಧ ಮಾಡಲ್ಲ. ಆದರೆ ಟ್ಯಾಕ್ಸ್ಗಳನ್ನು ನೀವು ಸಾಕಷ್ಟು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದೀರಿ. ಆ ಹಣವನ್ನಾದ್ರೂ ನೀವು ಡೆವಲಪ್ಮೆಂಟ್ ಕೊಡಬೇಕು ಅಂತೇಳಿ ನಾವು ವಿರೋಧ ಪಕ್ಷದವ್ರು ಭಾಳ ಒತ್ತಾಯ ಮಾಡಿದ್ದೀವಿ. ಮೊನ್ನೆ CM ಅವರು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ 50 ಕೋಟಿ ಕೊಟ್ಟರು, ನಮಗೊಂದು 25 ಕೋಟಿ ಕೊಟ್ಟವ್ರೆ. ಅದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಸೊ ಇದು ಬೇರೆ ನಾವು PWDದು ಮತ್ತು ಬೇರೆ ಬೇರೆ ವಿಶೇಷ ಅನುದಾನಗಳನ್ನು ತಂದು ಮಾಡಿರ್ತಕ್ಕಂಥದ್ದು. ಇವತ್ತು ಒಟ್ಟಾರೆ 13 ಕೋಟಿ ರೂಪಾಯಿದು ಕಾಮಗಾರಿಗಳ ಗುದ್ಲಿ ಪೂಜೆ ಉದ್ಘಾಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬೆಂಗಳೂರು ಅಂದ್ರೆ ಗುಂಡಿ ಅಂತ ಅನ್ನೋದೇ, ಈಗ ರಸ್ತೆಗೂ ಕೂಡ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರೋದು. ಬಹುಶಃ ಕಾಂಗ್ರೆಸ್ ಅವ್ರು ಏನು ಅಂದ್ರೆ ಜನಗಳ ಜೀವದ ಮೇಲೆ ಒಂದು ಇದು, ಯಾಕಂದ್ರೆ ಈಗೆಲ್ಲ ವೀಲಿಂಗ್ ಮಾಡ್ತಾರೆ. ರಸ್ತೆ ಚೆನ್ನಾಗಿದ್ರೆ ಬಹಳ ಫಾಸ್ಟ್ ಆಗಿ ಹೋಗಿ ಆಕ್ಸಿಡೆಂಟ್ ಆಗ್ತದೆ. ಅದು ಗುಂಡಿ ಇದ್ರೆ ನಿಧಾನ ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಮೋಸ್ಟ್ಲಿ ಕಾಂಗ್ರೆಸ್ ಅವರು ರಸ್ತೆಗಳನ್ನು ಮಾಡದೆ ಗುಂಡಿ ಇಟ್ಟಿರ್ಬೋದು. ಯಾಕಂದ್ರೆ ಇದು ತಮಾಷೆ ವಿಷಯ ಅಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರದ್ದು ಏನು ಖ್ಯಾತಿ ಇತ್ತು, ಒಂದು ಸ್ವಲ್ಪ ದಿನ ಕಸದ್ದು ಸಮಸ್ಯೆ ಬಂತು. ಇವತ್ತು ಬೆಂಗಳೂರು ರಸ್ತೆಗಳು ಅಂತ ಹೇಳಿದ್ರೆ ಯಾರು ಇನ್ವೆಸ್ಟರ್ಸ್ ಬರ್ತಾ ಇಲ್ಲ. ಇವತ್ತು ಅದ್ರ ಬಗ್ಗೆ ಆದ್ಯತೆಯನ್ನು ಕೊಡಬೇಕು. ನಾವು ಅದನ್ನೇ ಒತ್ತಾಯ ಮಾಡೋದು. ನೀವು ಏನು ಕೆಲಸ ಮಾಡಿದ್ರು ಆಡಳಿತ ಪಕ್ಷ ನಾವು ಬೆಂಬಲ ಕೊಡ್ತೀವಿ ಡೆವಲಪ್ಮೆಂಟ್ ವರ್ಕ್ಗೆ. ವಿರೋಧ ಪಕ್ಷವಾಗಿ ಕೆಲವು ವಿರೋಧ ಮಾಡಬೇಕಾಗ್ತದೆ, ಬೆಲೆ ಏರಿಕೆಗಳು ಈ ಥರ ಆದಾನ ಮಾಡ್ತೀವಿ. ಆದರೆ ನೀವು ಅದನ್ನು ಇಟ್ಕೊಂಡು ಮಾತಾಡಿದವ್ರ ಮೇಲೆ ಎಲ್ಲ ಹರಿಯಾಯ ಅಂಥದ್ದು, ಮೋದಿಯವ್ರ ಮನೆ ಮುಂದೆ ಗುಂಡಿ ಇಲ್ವಾ ಅಂತ ಹೇಳೋದು, ದುಬೈಯಲ್ಲಿ ಗುಂಡಿ ಇಲ್ವಾ ಅಂತ ಹೇಳೋದು, ಬೇರೆಯವ್ರ ಕತೆ ಯಾಕೆ? ನಮ್ಮ ರಾಜ್ಯ, ನಮ್ಮ ಬೆಂಗಳೂರು. ಇವತ್ತು ಬೆಂಗಳೂರಲ್ಲಿ ಇಡೀ ಸ್ಟೇಟ್ಗೆ 60% ಟ್ಯಾಕ್ಸ್ ಕೊಡೋದು ಯಾರು ಅಂದರೆ ಬೆಂಗಳೂರವರು. ಅದು ಇಡೀ ರಾಜ್ಯಕ್ಕೆ ಟ್ಯಾಕ್ಸ್ ಬೇರೆ ಬೇರೆ ಅಭಿವೃದ್ಧಿ ಕೊಡ್ತಾರೆ, ಆದರೆ ಬೆಂಗಳೂರಿಗೆ ಅನುದಾನ ಕೊಡ್ತಾ ಇಲ್ಲ. ಇದು ಒಂದು ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ಮೊನ್ನೆ ಏನೋ 1200 ಕೋಟಿ ಕೊಡ್ತಾರೆ, ಅದೇನು ಬಕಾಸುರನೊಟ್ಟಿಗೆ ಅರ್ಕಾಸ್ ಮಜ್ಜಿಗೆ ಇದ್ದಂಗೆ. ಅದು ಏನು BBMPಯಲ್ಲಿ ಕೊಟ್ಟವ್ರೆ. ನನಗೆ 20 ಗ್ರಾಮ ಪಂಚಾಯತಿ ಬರ್ತದೆ, ಒಂದು ನಗರಸಭೆ ಬರ್ತದೆ, ಒಟ್ಟು 26 ಗ್ರಾಮ ಪಂಚಾಯತಿ. 26 ಗ್ರಾಮ ಪಂಚಾಯತಿಗೆ 25 ಕೋಟಿ ಕೊಟ್ಟವ್ರೆ. ಒಂದೊಂದು ಗ್ರಾಮ ಪಂಚಾಯತಿ ಒಂದು ರೋಡ್ಗೆ 1 ಕೋಟಿ. ನೋಡಿ, ಇವತ್ತು ಈ ರೋಡ್ಗೆ 3 ಕೋಟಿ ಆಗ್ತದೆ. ಈ ಥರ ಅನುದಾನ ಕಷ್ಟ. ಜನಗಳ ಡಿಮ್ಯಾಂಡ್ ಜಾಸ್ತಿ ಐತೆ. ಜನಗಳ ಹತ್ರ ಉತ್ತರ ಹೇಳೋದು ಕಷ್ಟ ಆಗ್ತದೆ ನಮಗೆಲ್ಲ ಕೂಡ. ಯಾಕಂದ್ರೆ ಇವತ್ತು MLA ನಾನು, ಸರ್ಕಾರ ಬೇರೆದು ಅಂದ್ರೆ ಕೇಳಲ್ಲ. ಅವರು MLA ನೀವಲ್ಲ ಸರ್ ತಂದು ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಇರೋದ್ರಲ್ಲಿ ಒಂದಷ್ಟು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.